ಹೊಸ ಚಾನಲ್ನ ಉಗಮ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಯಾವುದೇ ರಾಜಿ ಇಲ್ಲ, ಯಾರಿಗೂ ಸಲಾಮ್ ಹೊಡೆಯಲ್ಲ, ಯಾರಿಗೂ ಬಗ್ಗಲ್ಲ, ಯಾವುದೇ ರಾಜಕೀಯ ಪಕ್ಷಗಳ ಪರ ಮಾತಾಡಲ್ಲ, ಯಾವುದೇ ಧರ್ಮದ ಪರ ಮಾತಾಡೋದಿಲ್ಲ, ಯಾವ ಲೆಫ್ಟು ಇಲ್ಲ, ಯಾವ ರೈಟು ಇಲ್ಲ. ಇದು ಮಾನವೀಯತೆ ಮತ್ತು ಮನುಷ್ಯ ಪರವಾದಂತಹ ಚಾನಲ್. ಈಗಾಗಲೇ ನಾವು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ. ಇವತ್ತು ಲೋಗೋ ಮತ್ತು ಹೆಸರು ಕೂಡ ಲಾಂಚ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಮನೆಗಳಿಗೆ ಬರ್ತೀವಿ. ಸ್ಯಾಟಲೈಟ್ ಚಾನಲ್ ಮೇ ಎಂಡ್ ಅಥವಾ ಜೂನ್ 1ಗೆ ಬರ್ತೀವಿ. ಮತ್ತು ಜನರಿಗೆ ಏನು ಬೇಕು ಅದನ್ನು ತಿಳ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಮ್ಮದು ತುಂಬ ಅನುಭವಿ ತಂಡ. ಶಿವಸ್ವಾಮಿಯವರು ಕಳೆದ 25 ವರ್ಷಗಳಿಂದ ಈ ಒಂದು ಮಾಧ್ಯಮದಲ್ಲಿ ಕೆಲಸವನ್ನು ನಿಭಾಯಿಸಿದ್ದಾರೆ. ನಾನೂ ಇದ್ದೀನಿ, ನನ್ನ ಪರಿಚಯ ಕೂಡ ತಮ್ಮೆಲ್ಲರಿಗೂ ಇದೆ ಅಂತ ಅನಿಸುತ್ತೆ. ಅದೇ ರೀತಿ ಸತೀಶ್ ಅವರು ಕೂಡ TV5 ಅಂತ ಒಂದು ತಂಡವನ್ನು ಕಟ್ಟಿದಂತಹ ಅನುಭವ ಇದೆ. ನಮ್ಮೆಲ್ರಿಗೂ ಕೂಡ ಹೊಸ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂದರೆ ಈ ರೀತಿಯಾದಂತಹ ಹಲವಾರು ಸ್ಟಾರ್ಟಪ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ನಮಗಿದೆ. ನಮ್ಮೆಲ್ಲರಿಗೂ ಇರುವಂಥದ್ದು ಒಂದೇ ಉದ್ದೇಶ, ಅದೇನು ಅಂದರೆ ಮನುಷ್ಯ ಪರವಾದಂತಹ ಉದ್ದೇಶ. ಯಾವುದೇ ಅಜೆಂಡಾಗಳಿಲ್ಲ, ಯಾವುದೇ ಐಡಿಯಾಲಜಿಗಳಿಗೆ ಜೋತು ಬೀಳಲ್ಲ, ಒಬ್ಬರು ಬೂಟ್ ನೆಕ್ಕಲ್ಲ. ಮತ್ತು ನಾವು ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ಹೆಂಗೆಂಗೋ ಮಾಡಿಬಿಡ್ತೀವಿ ಅಂತ ಬಿಲ್ಡಪ್ಪು ಕೂಡ ಕೊಡೋಕ್ಕೆ ನಾವು ಬರ್ತಾ ಇಲ್ಲ. ಬದಲಾಗಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದೀವಿ. ಜನರ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ. ಜನರ ಪ್ರಶ್ನೆಗಳಿಗೆ ಉತ್ತರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನೋವುಗಳಿಗೆ ಸ್ಪಂದಿಸುವಂಥ ಗ್ಯಾರಂಟಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಕನ್ನಡ ನಾಡು, ಜಲ, ಭಾಷೆ, ಗಡಿ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂಥ ಗ್ಯಾರಂಟಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದೀವಿ. ಸೊ ಇದು ಯಾವುದೇ ಒಂದು ಸ್ಕೀಮು ಅಲ್ಲ, ಸ್ಕ್ಯಾಮು ಅಲ್ಲ, ಇದು ಗ್ಯಾರಂಟಿ. ಜನರಿಗೆ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಗ್ಯಾರಂಟಿ. ಸೊ ಈ ಗ್ಯಾರಂಟಿ ನ್ಯೂಸ್ ಸದಾ ಜನರ ಜೊತೆಗೆ ಇರುತ್ತೆ. ಜನರ ಸಮಸ್ಯೆಗಳಾಯಿತು, ಜನರ ಆಶೋತ್ತರಗಳಾಯಿತು, ಅದು ಏನು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ತುಂಬ ವಿಭಿನ್ನ, ನಮ್ಮ ಸ್ಟೈಲೇ ಬೇರೆ, ನಾವೇ ಬಾಸು, ನಾವೇ ಕಿಂಗು, ಆ ಥರ ಎಲ್ಲ ಕೊಚ್ಕೊಳ್ಳೋದಕ್ಕೆ ನಾವಿಲ್ಲ. ಬದಲಾಗಿ ಜನರು ನಮ್ಮ ಕೆಲಸವನ್ನು ಮೆಚ್ಚಿ ಜನರಿಗೆ ಒಳಿತಾದರೆ, ಸಮಾಜಕ್ಕೆ ಒಳ್ಳೆಯದಾದರೆ ಅದು ನಮಗೆ ಅತ್ಯಂತ ತೃಪ್ತಿ ಆಗುವಂತಹ ಕೆಲಸ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ಇದು ಪ್ಯೂರ್ಲಿ ಪತ್ರಕರ್ತರೇ ಇರುವಂತಹ ತಂಡ. ಸೊ ಪತ್ರಕರ್ತರಿಂದಲೇ ನಡೆಸ್ತಾ ಇರುವಂತಹ ತಂಡ. ಸೊ ಈ ತಂಡಕ್ಕೆ ನಮ್ಮ ಕರ್ನಾಟಕದ ಜನ ಯಾವತ್ತೂ ಯಾರನ್ನೂ ಕೈ ಬಿಟ್ಟವರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುಂದೆ ನಡೆಸಿದಂತಹ ಜನ. ನಮ್ಮನ್ನೆಲ್ಲ ಈ ಹಿಂದೆಯೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮುಂದೇನೂ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ. ಸೊ ಒಂದು ಬಲಿಷ್ಠವಾದಂತಹ ತಂಡ ಇದೆ. ಆ ತಂಡದೊಂದಿಗೆ ಮುನ್ನುಗ್ತೀವಿ ಮತ್ತು ಜನರ ಮನೆ ಮತ್ತು ಮನದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ಗ್ಯಾರಂಟಿಯನ್ನು ನಾವು ಕೊಡೋದಕ್ಕೆ ಬಂದಿದ್ದೀವಿ. ಸೊ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇವತ್ತಿಂದ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ. ಇದುವರೆಗೂ ಚಾನಲ್ ಹೆಸರು ಕೂಡ ಗೊತ್ತಿರಲಿಲ್ಲ. ಈಗ ಚಾನಲ್ ಹೆಸರನ್ನು ಪಬ್ಲಿಷ್ ಮಾಡಿದ್ದೀವಿ ಮತ್ತು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ. ಫೇಸ್ಬುಕ್ಕು, ಯೂಟ್ಯೂಬ್ ಮತ್ತು ವೆಬ್ಸೈಟ್ ಲಾಂಚ್ ಆಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಟೀಮ್ ರೆಡಿ ಇದೆ. ನೀವು ಹೇಳಿದಂಥ ಇಡೀ ಜಿಲ್ಲೆಯಲ್ಲಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಟೀಮ್ ಇರುತ್ತೆ, ಇನ್ಕ್ಲೂಡಿಂಗ್ ಒಬ್ಬ ರಿಪೋರ್ಟ್ರು ಮತ್ತು ಕ್ಯಾಮ್ರಾಮನ್ ಇರ್ತಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾ ಇದೆ. ಮಲ್ಲೇಶ್ವರಮಲ್ಲಿ ನಮ್ಮ ಚಾನಲ್ನ ಆಫೀಸ್ ಇದೆ, 13ನೇ ಕ್ರಾಸಲ್ಲಿ. ಇಡೀ 2 ಫ್ಲೋರಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ. ಸ್ಟುಡಿಯೋ ಮತ್ತು ಏನು ನಮ್ಮ ಡೆಸ್ಕ್ ಆಗಿರ್ಬೋದು, ಪೂರ್ತಿ ಸೆಟಪ್ ರೆಡಿ ಆಗ್ತಾ ಇದೆ. ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ, ನಮ್ಮ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದೇ ಜೂನ್ 4ನೇ ತಾರೀಕೇನು ರಿಸಲ್ಟ್ ಇದೆ, ಲೋಕಸಭಾ ಚುನಾವಣೆ ರಿಸಲ್ಟು, ಅದಕ್ಕೂ ಮುಂಚೆನೇ ನಾವು ಆನ್ ಏರ್ಗೆ, ಸ್ಯಾಟಲೈಟ್ನಲ್ಲಿ ನಾವು ಆನ್ ಏರ್ಗೆ ಬರೋದಕ್ಕೆ ರೆಡಿಯಾಗಿದ್ದೀವಿ. ಈಗಾಗಲೇ ಟೀಮ್ ಇದೆ, ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನ ಹೆಡ್ಸ್ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ಎಲ್ಲ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿನದಲ್ಲಿ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾವಾರು ಪತ್ರಕರ್ತರು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ನಾವು ಎಲ್ಲ ಕಾಲೇಜುಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಇದು ನೀವೇ ಹೇಳ್ದಂಗೆ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಸೊ ಮಕ್ಕಳು, ವಿದ್ಯಾರ್ಥಿಗಳು ಅಥವಾ ಔಟ್ಕಮರ್ಸ್ ಏನಿದ್ದಾರೆ ಅವರ ಅವೈಲಬಿಲಿಟಿ ಇಲ್ಲ. ಬಿಕಾಸ್ ಅವರು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಒನ್ಸ್ ಎಕ್ಸಾಮ್ಸ್ ಆದಮೇಲೆ ನಾವು ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ
ಅಲ್ಲಿ ಇಂಟರ್ವ್ಯೂಸ್ ಮಾಡಿ ಭಾಳಷ್ಟು ನಂದು ನೀವು ಹೇಳಿದ್ರಲ್ಲ ಚಾನಲ್ ಅಂದರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಅಂತ, ಅದಕ್ಕೆ ಬೌಂಡರೀಸ್ ಇಲ್ಲ. ಯಾಕೆಂದರೆ ಇದು ಮೊಬೈಲ್ ಯುಗ, ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇಡೀ ಪ್ರಪಂಚ ಇರುತ್ತೆ, ಯಾರು ಎಲ್ಲಿಯವರು ಬೇಕಾದರೂ ಇದನ್ನು ನೋಡ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಪ್ರಾಂತ್ಯವಾರು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ನಾನು ಹುಬ್ಳಿ ಧಾರವಾಡಕ್ಕೆ ಹೋಗಿದ್ದೆ, ಎಕ್ಸಾಮ್ ಟೈಮ್ ಭಾಳಷ್ಟು ಜನ ಹುಡುಗರು ಸಿಗಲಿಲ್ಲ. ಸೊ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಈಗಾಗಲೇ ನಾವೇನು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ದೀವಿ. ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟು jobs@guaranteenews.com ಇದಕ್ಕೂ ಕೂಡ ರೆಸ್ಯೂಮ್ಸ್ ಕಳಿಸ್ಬೋದು. ವಿದ್ಯಾರ್ಥಿಗಳು ಯಾರಿಗೆಲ್ಲ ಈಗಾಗಲೇ ನೀವು ಹೇಳ್ದಂಗೆ ಫ್ರೆಷರ್ಸ್ ಯಾರು ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ, ಜರ್ನಲಿಸಮ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಡಿಗ್ರಿ ಆಗಿರ್ಬೋದು, ಅದು BA ಅಥವಾ ಪದವಿ ಆಗಿರ್ಬೋದು ಅಥವಾ PG ಆಗಿರ್ಬೋದು, ಯಾರೇ ಮುಗಿಸಿದ್ರು ಕೂಡ ನಮ್ಮ contact@guaranteenews.com ಆಗಿರ್ಬೋದು ಅಥವಾ jobs@guaranteenews.com ಈ ಎರಡೂ ವೆಬ್ಸೈಟ್ಗೆ ತಮ್ಮ ರೆಸ್ಯೂಮ್ಸನ್ನು ಕಳಿಸಿದ್ರೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿವೆ, ಎಸ್ಪೆಷಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಳ್ಳೆಯ ಅವಕಾಶ. ಸೊ ಸದುಪಯೋಗವನ್ನು ಮಾಡ್ಕೊಬೋದು. ಈಗ ಎಸ್ ಸರ್, ಚಾನಲ್ ಅಂದ ತಕ್ಷಣ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗುವಷ್ಟು ಮಾತು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೀವು ಹೇಳಿದ ಹಾಗೆ ರೈತರ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಏನೆಲ್ಲ ಬೇರೆ ಪ್ಲಾನ್ಸ್ಗಳನ್ನ ಹೊಂದಿದ್ದೀರ ಅಂತ ರಾಜಕೀಯ ಹೊರತಾಗಿ? ಈಗ ಒಂದು ಟೀಮ್ ನಮ್ಮ ಪೇರೆಂಟ್ಸ್ ಎಲ್ಲ ಟೀಮ್ ನೋಡಿದ್ರು. ಈಗ ಬಹುಶಃ ಕೊನೆಯಲ್ಲಿ ನಾವೆಲ್ಲ ಜರ್ನಲಿಸ್ಟ್ಸ್ 20 ವರ್ಷ ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಒಂದು ಕಾಲದಲ್ಲೆಲ್ಲ ರೈತರಾಗಿದ್ದಂಥವ್ರೆ. ನಮ್ಗೆ ಗೊತ್ತು ರೈತರ ಸಂಕಷ್ಟ ಏನಾಗಿದೆ, ರೈತರು ಈಗಲೂ ಕೂಡ ನಮ್ಮ ಪೇರೆಂಟ್ಸು ಕೃಷಿ ಮಾಡ್ತಾರೆ ಊರಲ್ಲಿ, ಅವ್ರ ಕಷ್ಟ ಏನಂತ ಗೊತ್ತು ನಮಗೆ. ಹಾಗಾಗಿ ಬರೀ ರಾಜಕೀಯಕ್ಕೆ ಮಾತ್ರ ಜೋತು ಬೀಳುವಂತಹ ಪತ್ರಿಕೋದ್ಯಮ ನಾವು ಮಾಡಲ್ಲ, ಅದು ನಾವು ಕೊಡ್ತಿರೋಂಥ ಗ್ಯಾರಂಟಿ ಈಗಲೂ ಕೂಡ. ಸೊ ಎಲ್ಲ ರೀತಿಯ ರಂಗಗಳಲ್ಲೂ ನಾವು ಈಗ ಸಿನಿಮಾ ಕಾಮನ್ ಆಗಿ ಈಗಲೂ ಅಷ್ಟೇ, ಈಗ ಸಿನಿಮಾ ಅಂದರೆ ಕೇವಲ ಡಿಜಿಟಲ್ ಮಾಧ್ಯಮ ಅನ್ನೋ ಥರ ಆಗಿಬಿಟ್ಟಿದೆ. ಸ್ಯಾಟಲೈಟ್ ಚಾನಲ್ ಕೂಡ ಸಿನಿಮಾಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಿಲ್ಲ, ಬೇರೆ ಬೇರೆ ವಿಚಾರಗಳಿಗೆ, ವ್ಯವಸಾಯ ಆಗಿರ್ಬೋದು ಅಥವಾ ಬೇರೆ ರಂಗಗಳಿಗೆ ಸರಿಯಾದ ಪ್ರಾಮುಖ್ಯತೆ ಕೊಡ್ತಿಲ್ಲ ಅನ್ನೋ ಒಂದು ಲೆಕ್ಕಾಚಾರದ ಮಾತಿದೆ. ಅದೆಲ್ಲವನ್ನು ಬದಿಗಿಟ್ಟು ಎಲ್ಲ ರೀತಿಯ ರಂಗದಲ್ಲೂ ಕೂಡ, ಎಲ್ಲ ರೀತಿಯ ವಿಭಾಗದಲ್ಲೂ ಕೂಡ ನಾವು ಸಮಗ್ರವಾಗಿ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋ ಒಂದು ಗ್ಯಾರಂಟಿನ ಈ ಮುಖಾಂತರ ಕೊಡೋಕೆ ಇಷ್ಟಪಡ್ತೀನಿ. ಬರೀ ನ್ಯೂಸ್ ವೈರಲ್ ನ್ಯೂಸ್ ಅಲ್ಲ, ಇದು ಸಿನಿಮಾ ಅಲ್ಲ, ಇದು ಎಂಟರ್ಟೈನ್ಮೆಂಟ್ ಅಲ್ಲ, ಬರೀ 24x7 ಬರೀ ನ್ಯೂಸ್ ಅಂತ ಕೂಡ ಏನು ನಾವೇನು ಹೇಳಲ್ಲ. ಎಲ್ಲ ರೀತಿಯ ಎಲ್ಲ ರಂಗಕ್ಕೂ ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ನಿಮಗೆ ಸಣ್ಣ ವಿಚಾರ ಇರ್ಬೋದು, ಬೇರೆಯವ್ರಿಗದು ತುಂಬ ದೊಡ್ಡ ವಿಚಾರ ಇರ್ಬೋದು, ಬಟ್ ಕರ್ನಾಟಕದ ಜನರ ಮನಸ್ಥಿತಿಗೆ ತಕ್ಕಂತೆ ಅವರಿಗೆ ಯಾವುದು ನಿಜಕ್ಕೂ ಬೇಕಾಗಿರೋ ವಿಚಾರ ಅನ್ನೋದನ್ನು ಅಳೆದು ತೂಗಿ ಅವರಿಗೆ ಕೊಡುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಆ್ಯಕ್ಚುಲಿ ಏನು ಅಂತಂದರೆ ವೀಕ್ಷಕರು ಫ್ಲೋಟ್ ಆಗ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಿ. ಇನ್ಯಾರೋ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದು TV ಆನ್ ಮಾಡಿರ್ತಾರೆ, ಆ ಸುದ್ದಿ ತಲುಪಿಸ್ಬೇಕಾಗಿರುತ್ತೆ. ಸೊ ಹೀಗಾಗಿ ಆ ಸುದ್ದಿಯ ಮಹತ್ವ ತುಂಬ ಇರುತ್ತೆ. ನೀವು ಒಂದು 7 ಗಂಟೆಗೆ ಸ್ವಿಚ್ ಆನ್ ಮಾಡಿರ್ಬೋದು, 7:15ಕ್ಕೆ ಇನ್ನೊಬ್ಬರು ಸ್ವಿಚ್ ಆನ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ತಿಳಿಬೇಕಾಗಿದ್ದ ವಿಚಾರ ಆಗಿದ್ದರೆ ನನ್ನ ಪದೇ ಪದೇ ಪ್ರಸಾರ ಮಾಡುವಂಥ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು. ಬಟ್ ಒಬ್ಬ ವೀಕ್ಷಕನಾಗಿ ಅಯ್ಯೋ ಕೇಳೋಕ್ಕಾಗ್ತಿಲ್ಲಪ್ಪ ಆಫ್ ಮಾಡಿಬಿಡೋಣ ಅನ್ನೋ ಥರ ಆಗದೇ ಇರೋ ಥರ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಮೊದಲು ಕರ್ನಾಟಕ, ಮೊದಲು ಕನ್ನಡ, ಆಮೇಲೆ ಎಲ್ಲ. ನೀವು ನನ್ನನ್ನು ನೋಡಿರ್ಬೋದು, ಭಾಳಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕನ್ನಡದ ವಿಚಾರ ಬಂದಾಗ ರಾಜಿ ಆಗಿಲ್ಲ. ನೀವು ನೋಡ್ಬೋದು, ಅದು ಕನ್ನಡದ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರ ಆಗಿರ್ಬೋದು, ಅಥವಾ ಕನ್ನಡಕ್ಕೆ ಸಿಗಬೇಕಾದಂಥ ಸವಲತ್ತುಗಳಾಗಿರ್ಬೋದು, ಅನುದಾನಗಳಾಗಿರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲಾಗಿರ್ಬೋದು, ನಾವು ಮೊದಲು ಗ್ಯಾರಂಟಿಯಾಗಿ ನಿಲ್ತೀವಿ. ಅದರಲ್ಲಿ 2 ಮಾತಿಲ್ಲ, ಅದಕ್ಕೆ ರಾಜಿನೇ ಇಲ್ಲ. ನಮ್ಮ ಒಂದು ಲೋಗೋ ಲಾಂಚಲ್ಲೂ ಕೂಡ ನಾವು ಅದನ್ನೇ ಪದೇ ಪದೇ ಹೇಳಿದ್ದೀವಿ. ಕರ್ನಾಟಕದ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ, ಸಲಾಮ್ ಹೊಡೆಯಲ್ಲ. ಇದು ನಾವು ಕನ್ನಡಿಗರಿಗೆ ಕೊಡ್ತಾ ಇರೋ ಗ್ಯಾರಂಟಿ ಅಂತ.
ನಮ್ಮಲ್ಲೇ ಮೊದಲು ಅಂತಂದರೆ ಪಾಪ ಭಾಳಷ್ಟು ಜನ ನೋಡಿ, ನೀವು ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಇರ್ತೀರಿ, ಎಲ್ಲೋ ಹೋಗಿ ಏನೋ ಒಂದು ಕಂಡು ಹಿಡಿತೀರಿ, ಏನೋ ಒಂದು ಅವ್ಯವಹಾರ, ಏನೋ ಒಂದು ಭ್ರಷ್ಟಾಚಾರ, ಏನೋ ಒಂದು ಕಂಡು ಹಿಡ್ತಿರ್ತೀರಿ, ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರಿ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಸಿಗಬೇಕಂದ್ರೆ ನಾನೇ ಮಾಡಿದ್ದು ಅಥವಾ ನಾವೇ ಮಾಡಿದ್ದು, ನಾವು ಅಲ್ಲಿಗೆ ಹೋದ್ವಿ, ನಾವು ಇದನ್ನು ಭೇದಿಸ್ದ್ವಿ, ನಾವು ಇದನ್ನು ಹೊರಗಡೆ ತಂದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸಲ್ಲಪ್ಪ. ಅಲ್ಲ, ಕನ್ಕ್ಲೂಷನ್ ಅಂತಂದರೆ ಈಗ ನಮ್ಮ ಕೈಯಲ್ಲಿ ಈಗ ಒಂದು PSI ಹಗರಣ ಆಗಿದೆಪ್ಪ. ಸೊ PSI ಹಗರಣದ ಬಗ್ಗೆ ನಾವು ಆ ವಿಷಯವನ್ನು ಅಥವಾ ಒಂದು ಹಗರಣವನ್ನು ಬಯಲಿಗೆ ಎಳಿತೀವಿ, ಅದಕ್ಕೆ ಕನ್ಕ್ಲೂಷನ್ ಯಾರು ಕೊಡಬೇಕು? ನ್ಯೂಸ್ ಇಸ್ ಅಪ್ಡೇಟ್, ಯಾವತ್ತೂ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹೇಳಿದ್ರಲ್ಲ ಜಿ ಪರಮೇಶ್ವರ್ ಅವರು, ಜಸ್ಟ್ ನೀವು ಜಡ್ಜ್ಗಳಾಗಬೇಡಿ ಅಂತ. ಬಟ್ ವೆರಿ ಫೇರ್, ನೀವು ಹೇಳೋದು ಭಾಳಷ್ಟು ವಿಚಾರಗಳಲ್ಲಿ ಬದಲಾವಣೆಗೆ ಸ್ಕೋಪ್ ಇದೆ. ನಾವೇನು ತುಂಬ ಏನು ಬದಲಾವಣೆನೇ ಮಾಡ್ಕೊಂಡು ನಾವೇ ರೈಟು ನಾವೇ ಕರೆಕ್ಟು ಅಂತ ಹೇಳಕ್ಕೆ ನಾವಿಲ್ಲಿ ಕೂತಿಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಅವರ್ ಬೆಸ್ಟ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.